ಕೊಹ್ಲಿ ವರ್ಸ್ಟ್ ಬ್ಯಾಟಿಂಗ್. ಫಸ್ಟ್ ಆಫ್ ಆಲ್ ಓಪನಿಂಗ್ ಕಳಿಸಿರೋದು ಇಂಡಿಯಾ ವೀಕ್ ಲಿಸ್ಟ್. IPL ಹೈ ಸ್ಕೋರ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ದಿನೇಶ್ ಕಾರ್ತಿಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಇಂಪಾರ್ಟೆಂಟ್ ಮ್ಯಾಚ್ ಅಲ್ಲಿ ಆಡಿ ಇಂಡಿಯಾ ಪಾಕಿಸ್ತಾನ ಇಂಪಾರ್ಟೆಂಟ್ ಮ್ಯಾಚ್ ಅಲ್ವಾ, ಇಂಡಿಯಾ ಆಸ್ಟ್ರೇಲಿಯಾ ಇಂಪಾರ್ಟೆಂಟ್ ಮ್ಯಾಚ್ ಅಲ್ವಾ, ಇಂಡಿಯಾ ಇಂಪಾರ್ಟೆಂಟ್ ಮ್ಯಾಚ್ ಅಲ್ವಾ. ಸೆಮಿಫೈನಲ್ RCB ತಂಡ ಅಂತ ಸಪೋರ್ಟ್ ಮಾಡೋದಲ್ಲ. ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್, ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಫೈನಲ್ ಅಲ್ಲಿ ಇಟ್ಕೊಳ್ಬೇಕು, ಕಾದ್ ನೋಡ್ಬೇಕು. ಹಾಯ್ ನಮಸ್ಕಾರ, ನಾನು ದೀಪಕ್. ಕ್ರಿಕ್ ಸರ್ಕಲ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಆಸ್ ಯೂಶಲಿ ಕೊಹ್ಲಿ ವರ್ಸ್ಟ್ ಬ್ಯಾಟಿಂಗ್ ಅಂತಾನೆ ಹೇಳ್ಬೋದು ಈ ವರ್ಲ್ಡ್ ಕಪ್ ಸೀಸನ್ ಅಲ್ಲಿ. ಎಷ್ಟೇ ರೆಕಾರ್ಡ್ ಇದ್ರು ಬಟ್ ಪ್ರೆಸೆಂಟ್ ಇಂಪಾರ್ಟೆಂಟ್ ಆಗಿರುತ್ತೆ. IPL ಅಲ್ಲಿ ಆಡಿ ಹೈ ಸ್ಕೋರ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ವರ್ಲ್ಡ್ ಕಪ್ ಅಲ್ಲಿ ಇಂಡಿಯಾಕ್ಕೆ ಎಷ್ಟು ಕೊಡುಗೆ ಕೊಡ್ತೀನಿ ಅನ್ನೋದು ಇಂಪಾರ್ಟೆಂಟ್. ಈ ಹಿಂದೆ ಮುಂಚೆ ಕೊಡುಗೆ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ, ಬಟ್ ಇಂಪಾರ್ಟೆಂಟ್. ಈ ಹಿಂದೆ ಕೆಲವು ಟೈಮ್ ಅಲ್ಲಿ ದಿನೇಶ್ ಕಾರ್ತಿಕ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ವಿರಾಟ್ ಕೊಹ್ಲಿ ಬಗ್ಗೆ ಚಿಂತೆ ಮಾಡಬೇಡಿ, ಅವ್ರು ಇಂಪಾರ್ಟೆಂಟ್ ಮ್ಯಾಚ್ ಅಲ್ಲಿ ಆಡ್ತಾರಂತೆ. ಯಾವ್ದು ಗುರು ಇಂಪಾರ್ಟೆಂಟ್ ಮ್ಯಾಚ್? ಇಂಡಿಯಾ ಪಾಕಿಸ್ತಾನ ಇಂಪಾರ್ಟೆಂಟ್ ಮ್ಯಾಚ್ ಅಲ್ವಾ, ಅದರಲ್ಲೇ ಆಡಿಲ್ಲ. ಇಂಡಿಯಾ ಆಸ್ಟ್ರೇಲಿಯಾ ಇಂಪಾರ್ಟೆಂಟ್ ಮ್ಯಾಚ್ ಅಲ್ವಾ, ಅದರಲ್ಲೂ ಆಡಿಲ್ಲ. ಇಂಡಿಯಾ ಇಂಗ್ಲೆಂಡ್ ಇಂಪಾರ್ಟೆಂಟ್ ಮ್ಯಾಚ್ ಅಲ್ವಾ, ಸೆಮಿಫೈನಲ್ ಅದು ಇಂಪಾರ್ಟೆಂಟ್ ಮ್ಯಾಚ್ ಅಲ್ವಾ, ಅದು ಆಡಿಲ್ಲ. ಇನ್ನು ಯಾವ ಇಂಪಾರ್ಟೆಂಟ್ ಮ್ಯಾಚ್ ಅಲ್ಲಿ ಆಡ್ತಾರೆ ಗುರು ಇವರು? ಸಪೋರ್ಟ್ ಮಾಡೋಕ್ಕೂ ಒಂದು ಲಿಮಿಟೇಷನ್ ಇರ್ಬೇಕು. RCB ತಂಡ ಅಂತ ಸಪೋರ್ಟ್ ಮಾಡೋದಲ್ಲ, ಇಂಡಿಯಾ ಅಂತ ಸಪೋರ್ಟ್ ಮಾಡಿ. ಅದು ಯಾರೇ ಒಳ್ಳೆ ಬ್ಯಾಟ್ಸ್ಮನ್ ಆಗಲಿ ಕೆಟ್ಟ ಬ್ಯಾಟ್ಸ್ಮನ್ ಆಗಲಿ, ಭಾರತ ತಂಡಕ್ಕೆ ಆಡ್ಲೇಬೇಕು. ಸಪೋರ್ಟ್ ನಾವು ಮಾಡ್ತೀವಿ, ಬಟ್ ಇಂಪಾರ್ಟೆಂಟ್ ಮ್ಯಾಚ್ ಅಲ್ಲಿ ಆಡಿಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗತ್ತೆ. ಆಸ್ ಅ ನಂಬರ್ 1 ಬ್ಯಾಟ್ಸ್ಮನ್ ಆಗಿ ಬೇರೆ ಯಾರಾದ್ರೂ ಕೇರ್ ಮಾಡ್ತಿರ್ಲಿಲ್ಲ. ಕೊಹ್ಲಿ ಅಂತಂದ್ರೆ ಎಲ್ಲರಿಗೂ ಭಯ ಇದೆ, ಆ ರೀತಿಲಿ ಆಡ್ಲೇಬೇಕಾಗಿರತ್ತೆ. ಈ ರೇಂಜ್ ಅಲ್ಲಿ ವರ್ಸ್ಟ್ ಬ್ಯಾಟಿಂಗ್ ಲೈನ್ ಅಪ್ ಮಾಡ್ಕೊಂಡ್ರೆ ಇನ್ನು ಓಪನಿಂಗ್ ಎಲ್ಲ ಆಗತ್ತೆ ಗುರು. ಫಸ್ಟ್ ಆಫ್ ಆಲ್ ಓಪನಿಂಗ್ ಕಳ್ಸಿರೋದು ಇಂಡಿಯಾ ತಂಡದ ವೀಕ್ ಮಿಸ್ಟೇಕ್ ಅಂತ ಹೇಳ್ತೀನಿ. ಯಾಕಂದ್ರೆ ಜಿಶ್ವಾಲ್ ಇಂತ ಒಳ್ಳೆ ಪ್ಲೇಯರು, ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್, ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್, ರೋಹಿತ್ ಶರ್ಮಾ ಜಿಶ್ವಾಲ್ ಅಂತ ಬಂತಂದ್ರೆ ಮ್ಯಾಚ್ ನ ಗತಿಯನ್ನೇ ಬದಲಾವಣೆ ಮಾಡುವಂತ ಎಲ್ಲಾ ಕೆಪಾಸಿಟಿಗಳು ಇರ್ತವೆ. ಅದೇ ರೀತಿ ಈ ಓಪನಿಂಗ್ ಪ್ಲೇಯರ್ ಬಂದ್ಬಿಟ್ರೆ ಎಲ್ಲಾ ಟೈಮ್ ಟೇಬಲ್ ಎಲ್ಲ ಓಪನಿಂಗ್ ಕೊಹ್ಲಿ ಬರೋದ್ರಿಂದ ಎಲ್ಲಾ ಟೇಬಲ್ ಕೂಡ ಚೇಂಜ್ ಆಗತ್ತೆ, ಬ್ಯಾಟಿಂಗ್ ಲೈನ್ ಅಪ್ ಕೂಡ ಚೇಂಜ್ ಆಗುತ್ತೆ. ಯಾಕಂತಂದ್ರೆ ಕೊಹ್ಲಿ 1 ಡೌನ್ ಇರೋದ್ರಿಂದ ಓಪನಿಂಗ್ ಹೋದ್ರೆ ಥರ್ಡ್ ಒನ್ ಬರೋನು, ಸೆಕೆಂಡ್ ಒನ್ ಬರ್ತಾನೆ, ಫೋರ್ತ್ ಒನ್ ಬರೋನು, ಥರ್ಡ್ ಒನ್ ಬರ್ತಾನೆ, ಫಿಫ್ತ್ ಒನ್ ಬರೋನು, ಫೋರ್ತ್ ಒನ್ ಬರ್ತಾನೆ. ಈ ತರ ಆಯ್ತಂದ್ರೆ ಬ್ಯಾಟಿಂಗ್ ಲೈನ್ ಅಪ್ ಟೋಟಲಿ ಚೇಂಜ್ ಓವರ್ ಆಗುತ್ತೆ. ಒಬ್ರು ಬ್ಯಾಟಿಂಗ್ ಲೈನ್ ಅಪ್ ನ ಚೇಂಜ್ ಮಾಡೋದ್ರಿಂದ ಎಲ್ಲಾ ಬ್ಯಾಟಿಂಗ್ ಲೈನ್ ಅಪ್ ಕೂಡ ಚೇಂಜ್ ಆಗುತ್ತೆ. ಹೌದು, ವಿರಾಟ್ ಕೊಹ್ಲಿ ಇವಾಗ ಓಪನಿಂಗ್ ಬರೋದ್ರಿಂದ 1 ಡೌನ್ ವಿರಾಟ್ ಕೊಹ್ಲಿ ಬರೋದು ಓಪನಿಂಗ್ ಆದ. ಅದೇ 1 ಡೌನ್ ಸೂರ್ಯಕುಮಾರ್ ಯಾದವ್ ಬರೋದು, ಸೂರ್ಯಕುಮಾರ್ ಯಾದವ್ ಸೆಕೆಂಡ್ ಡೌನ್ ಬರೋದು 1 ಡೌನ್ ಬಂದ. ಅದೇ ರೀತಿ ಹಾರ್ದಿಕ್ ಪಾಂಡ್ಯ ಪಂತ್ ಮಿಡ್ಲ್ ಆರ್ಡರ್ ಅಲ್ಲಿ ಇರೋದು, ಅವರಿಗೆ 1 ಡೌನ್ ಕಳಿಸ್ತಾ ಇದ್ದಾರೆ. ಬಟ್ ಸಿಚುವೇಶನ್ ಡಿಪೆಂಡ್ ಆಗತ್ತೆ. ಬಟ್ ಯಾವ್ದೇ ರೀತಿ ಹೇಳೋ ಪ್ರಕಾರ ಹೋದ್ರು ರೋಹಿತ್ ಶರ್ಮಾ ಮ್ಯಾಚ್ ಮುಗಿದ ನಂತರ ಇನ್ನೂ ಹೋಪ್ ಇಟ್ಕೊಂಡಿರೋದ್ರಿಂದ ವಿರಾಟ್ ಕೊಹ್ಲಿ ಫೈನಲ್ ಅಲ್ಲಿ ಏನೋ ಡಿಫ್ರೆಂಟ್ ಆಗಿ ಫೈನಲ್ ಅಲ್ಲಿ ಸೇವ್ ಮಾಡ್ತಾರ ಅಂತ ರೋಹಿತ್ ಶರ್ಮಾ ನಂಬಿಕೆ ಇಟ್ಕೊಂಡಿದ್ದಾರೆ. ಆ ನಂಬಿಕೆ ಕೊಹ್ಲಿ ಇಟ್ಕೊಳ್ಬೇಕು. ಆ ನಂಬಿಕೆನ ಇಟ್ಕೊಂಡು ಫೈನಲ್ ಅಲ್ಲಿ ಸೇವ್ ಮಾಡ್ತಾರ ಅಂತ ನಾವು ಕಾದ್ ನೋಡ್ಬೇಕು.